ಮುಂಗಾರು ಮಳೆ ಕಣ್ಣಾ ಮುಚ್ಚಾಲೆ ಆಟ ಆಡ್ತಾ ಇದೆ. ಮಳೆಯನ್ನೇ ನಂಬಿದ್ದ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ವರುಣ ದೇವನ ಆಗಮನವಿಲ್ಲದೆ ಕೃಷಿ ಚಟುವಟಿಕೆಗಳು ನಿಂತಲ್ಲೇ ನಿಂತಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡರಿಯದಂತಹ ಮಳೆಯ ಅಭಾವ ಕಂಡುಬರ್ತಾ ಇದೆ. ಇಷ್ಟೊತ್ತಿಗಾಗಲೇ ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿಯಬೇಕಿತ್ತು. ಕೃಷಿ ಚಟುವಟಿಕೆಗಳು ಚುರುಕುಗೊಂಡು ರೈತರು ಫುಲ್ ಬ್ಯುಸಿಯಾಗಿರ್ತಿದ್ರು. ಆದರೆ ಈ ಬಾರಿ ಅದ್ಯಾಕೋ ವರುಣ ದೇವ ಕರುಣೆ ತೋರ್ತಿಲ್ಲ. ಪೂರ್ವ ಮುಂಗಾರಲ್ಲಿ ಆರ್ಭಟಿಸಿ ಈಗ ಫುಲ್ ಸೈಲೆಂಟ್ ಆಗಿದೆ. ಮೋಡ ಕವಿದ್ರೂ ಮಳೆ ಬರ್ತಿಲ್ಲ. ವರುಣ ದೇವನ ಕಣ್ಣಾ ಮುಚ್ಚಾಲೆ ಆಟಕ್ಕೆ ಅನ್ನದಾತರು ಕಣ್ಣೀರು ಹಾಕುವಂತಾಗಿದೆ. ಕರುಣೆ ತೋರದ ವರುಣ, ಅನ್ನದಾತರು ಕಣ್ಣೀರು. ಮುಂಗಾರು ಮಳೆ ಬರ್ತಿಲ್ಲ, ಕೃಷಿ ಮಾಡೋಕೆ ಆಗ್ತಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮಾಯವಾಗಿದೆ. ಜೂನ್ ತಿಂಗಳ ಮೊದಲಲ್ಲಿ ಬಿಟ್ಟು ಬಿಡದೆ ಮಳೆಯಾಗಿತ್ತು. ಇದನ್ನೇ ನಂಬಿ ಅಂಕೋಲ, ಕಾರವಾರ ಸುತ್ತಮುತ್ತಲಿನ ಜನರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ರು. ಭೂಮಿ ಉಳುಮೆ ಮಾಡಿ ನಾಟಿ ಮಾಡೋಕೆ ಸಿದ್ಧರಾಗಿದ್ರು. ಜುಲೈ ತಿಂಗಳು ಶುರುವಾಗ್ತಿದ್ದಂತೆ ವರುಣನ ಸದ್ದೇ ಇಲ್ಲದಂತಾಗಿದೆ. ಒಂದೇ ಒಂದು ಹನಿ ಮಳೆಯಿಲ್ಲದೆ ಬಿತ್ತನೆ ಮಾಡಿದ ಸಸಿ ಕೀಳಲು ಆಗದೆ, ಇತ್ತ ನಾಟಿ ಕಾರ್ಯವೂ ಕೂಡ ಮಾಡಲಾಗದೆ ರೈತರು ಕಂಗಾಲಾಗಿದ್ದಾರೆ. ಸಮಸ್ಯೆ ಇದೆ ನೋಡಿ. ಇಷ್ಟೆಲ್ಲ ಕಟ್ ಮಾಡಿ ಹೂಡಿ ಎಲ್ಲ ನೀರ್ ಮಾಡಿ ಅದ್ರ ನೀರಿಂದೇ ಪ್ರಾಬ್ಲಮ್ ಆಗಿದಲ್ಲ. ನೆಟ್ಟಿ ಚಾಲು ಆಗಿದ್ದು, ಆದ್ರೆ ನೆಟ್ಟಿ ಮಾಡ್ಲಿಕ್ಕೆ ಅನುಕೂಲ ಆಗಲ್ಲ. ಈಗ ಮುಂದೆ ಮಳೆ ಇಲ್ಲಾದ್ರೆ ಈ ಪರಿಸ್ಥಿತಿ ಆದ್ರೆ ನಮ್ಮ ಬಂಜಾರ ಇಟ್ರೆ ಕೃಷಿ ಇಲಾಖೆಯವ್ರು ಕೇಳ್ತಾರೆ, ಜಮೀನ್ ಯಾಕೆ ಮಾಡ್ಲಾ ಕೇಳಿ. ಜಮೀನು ಮಾಡೋದಾದ್ರೆ ಈ ನಮನಿ ಪರಿಸ್ಥಿತಿ. ಬಂಜಾರ ಇಟ್ರೆ ಗೌರ್ಮೆಂಟ್ ಯಾಕೆ ಬಂಜಾರ ಇಟ್ರಿ ಕೇಳ್ತೀರಿ. ಇದ್ರಲ್ಲಿ ಪ್ರಾಬ್ಲಮ್ ಏನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ. ಅಲ್ಲ ಈಗ ನಾಟಿ ಮುಗ್ದೋಗಿತ್ತು ಈ ಸಲ ನಾಟಿ ಮಾಡೋದಾಗಿತ್ತು, ಆದ್ರೆ ನೀರಿಲ್ಲ. ಕರಾವಳಿ ಭಾಗದಲ್ಲಿ ಮಳೆ ಇಲ್ಲದೆ ಬೆಳೆದ ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಿದ್ದಾರೆ. ನೀರಿನ ಮೂಲಗಳಿಂದ ಪಂಪ್ ಸೆಟ್ ಹಾಕಿ ಪೈಪ್ಗಳ ಮೂಲಕ ಗದ್ದೆಗೆ ನೀರು ಹರಿಸುತ್ತಿದ್ದಾರೆ. ಇನ್ನು ಕೆಲವರು ಭತ್ತದ ಗದ್ದೆ ಹಾಗೆ ಬಿಟ್ಟು ಮಳೆಗಾಗಿ ಕಾದು ನೋಡ್ತಿದ್ದಾರೆ. ಅಂದಾಜು 35,000 ಹೆಕ್ಟೇರ್ ಭೂಮಿಯಲ್ಲಿ ಭತ್ತ, ಮೆಕ್ಕೆಜೋಳ, ಕಬ್ಬು, ಸೋಯಾಬೀನ್ ಬೆಳೆಯಲಾಗಿದೆ. ಆದರೆ ಈಗ ಸರಿಯಾದ ಸಂದರ್ಭದಲ್ಲಿಯೇ ಮಳೆ ಕೈಕೊಟ್ಟಿದ್ದು ರೈತರ ಪರಿಸ್ಥಿತಿ ಹೇಳತೀರದಾಗಿದೆ. ಮಳೆಯದ್ದೇ ಒಂದು 15 ದಿವಸ ಮೇಲಾಯ್ತು ಈಗ ಮಳೆ ಇಲ್ಲದೆ. ನಮ್ಗೆ ಹೂಡ್ಲಿಕ್ಕೂ ಆಗುದಿಲ್ಲ, ನೀರಿಲ್ಲ, ಏನಿಲ್ಲ. ನೋಡು ಎಲ್ಲ ಹುಲ್ಲು ಬಂದು ಹುಲ್ಲು ಬೆಳೆದು ಹೋಗಿದೆ. ಇದು ಹುಲ್ಲು ತೆಗಲಿಕ್ಕೂ ಜನ ಬರುದಿಲ್ಲ. ಈಗ ನಾವೇನು ಮಾಡುದು? ಈಗ ನೆಟ್ಟು ಇದು ಆಗ್ಬೇಕಾಗಿತ್ತು, ಈಗ ಆಗ್ಲಿಕ್ಕೆ ಆಗುದಿಲ್ಲ. ಮಳೆ ಇಲ್ಲ ಅಲ್ಲ, ನೆಡ್ಲಿಕ್ಕೆ ಹೇಗದು, ನೀರಿಲ್ಲ. ಬಹಳ ಕಷ್ಟ ಆಯ್ತು. ಒಟ್ನಲ್ಲಿ ಅತಿ ಹೆಚ್ಚು ಮಳೆಯಾಗುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದ ಬರದ ಛಾಯೆ ಕಾಣುತ್ತಿದೆ. ಮಳೆಯನ್ನೇ ನಂಬಿದ ರೈತರ ಪಾಡು ಬೀದಿಗೆ ಬೀಳುವ ಪರಿಸ್ಥಿತಿ ತಲುಪಿದೆ. ದರ್ಶನ್ ನಾಯಕ್, ನ್ಯೂಸ್ 18, ಕಾರವಾರ.